12 ಕೋಟಿ ದರೋಡೆ ಪ್ರಕರಣದ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಆಗಿರುವ ಮಹಾ ದರೋಡೆ. ಓರ್ವ ದರೋಡೆಕೋರ ಬಸ್ ಮೂಲಕ ಸಂಚಾರ ಮಾಡಿರೋದರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ತನಿಖೆಯ ದಾರಿ ತಪ್ಪಿಸುವುದಕ್ಕೆ ಆರೋಪಿಗಳು ನಾನಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಳ್ಳತನದ ಬಳಿಕ ಕಾರಲ್ಲಿ ಪರಾರಿಯಾಗಿದ್ದ ದರೋಡೆಕೋರರು. ಹಾಗಾದ್ರೆ ಅವರ ಪ್ಲಾನ್ ಏನಿತ್ತು, ಪೊಲೀಸರಿಗೆ ಈವರೆಗೂ ಸಿಕ್ಕಿರೋ ಲೀಡ್ ಏನು, ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್. ತನಿಖೆ ಎಲ್ಲಿವರೆಗೂ ಬಂದಿದೆ, ಈ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಪತ್ತೆ ಸಿಕ್ಕಿದೆಯಾ? ಖಂಡಿತ ಸಭಾ, ಕೋಟೆಕಾರು ದರೋಡೆ ಪ್ರಕರಣದಲ್ಲಿ ಪೊಲೀಸರು ಒಂದು ತನಿಖೆ ಆರಂಭ ಮಾಡಿದ್ದಾರೆ. 8 ತಂಡಗಳಲ್ಲಿ ಈ ತನಿಖೆ ನಡೀತಾ ಇದೆ. ಹಲವಾರು ಮಹತ್ವದ ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕಿರುವಂಥದ್ದು. ಒಂದು ಮಾಹಿತಿ ಏನಂತ ಹೇಳಿದ್ರೆ, ಕೋಟೆಕಾರು ದರೋಡೆ ನಡೆದ ಬಳಿಕ 2 ಕಾರಲ್ಲಿ ಎಸ್ಕೇಪ್ ಆಗ್ತಾರೆ ದರೋಡೆಕೋರರು. ಆದರೆ ಒಂದು ಕಾರು ತಲಪಾಡಿ ಮೂಲಕ ಕೇರಳ ಎಂಟ್ರಿ ಆದ, ಇನ್ನೊಂದು ಕಾರು ಮಂಗಳೂರಿಗೆ ಬರುತ್ತೆ. ಆ ಮಂಗಳೂರಿಗೆ ಬಂದಂತಹ ಕಾರ್ನಲ್ಲಿ ಒಬ್ಬ ದರೋಡೆಕೋರ ಅಲ್ಲಿಂದ ಮಿಡ್ಲಲ್ಲಿ ಇಳಿದು ಬಸ್ ಹತ್ತಿಕೊಂಡು ಹೋಗಿದ್ದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಹಾಗೆಯೇ ಆತನ ಡ್ರೆಸ್ ಕೂಡ ಚೇಂಜ್ ಮಾಡಿದ್ದಾನೆ. ಅದರ ನಂತರ ಆತ ಹೋಗಿರುವಂಥದ್ದು ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಮೂಲಕ, ಅಂದರೆ ಟ್ರೈನ್ ಮೂಲಕ ಆತ ಇಲ್ಲಿಂದ ಬೇರೆ ರಾಜ್ಯಕ್ಕೆ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸರು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ. ಹಾಗೆಯೇ ಆ ಎಲ್ಲ ಅಂದರೆ ಯಾವ ರೀತಿಯಾಗಿ ಎಸ್ಕೇಪ್ ರೂಟನ್ನು ಮತ್ತು ಪೊಲೀಸರ ತನಿಖೆಯನ್ನು ದಾರಿ ತಪ್ಪಿಸಲಿಕ್ಕೆ ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಆದರೆ ಪೊಲೀಸರು ಕೂಡ ಆ ಒಂದು ಜಾಡನ್ನು ಹಿಡ್ಕೊಂಡು ಹೋಗಿದ್ದಾರೆ. ಆತ ಮಹಾರಾಷ್ಟ್ರದ ಟ್ರೈನ್ ಹತ್ತಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಹೋಗಿದ್ದಾರೆ. ಆದರೆ ಅದರ ಮಿಡ್ಲಲ್ಲಿ ಲೋಂಡಾ ಬರುತ್ತೆ, ಯಾಕಂದರೆ ಗೋವಾದ ಇನ್ನೊಂದು ಇದೆ, ಅದು ಆ ಕಡೆಯಿಂದ ಬೇರೆ ಕಡೆ ಹೋಗಿರುವಂಥ ಚಾನ್ಸ್ ಕೂಡ ಇರುತ್ತೆ. ಆದರೆ ಎಲ್ಲ ಕಡೆಯಿಂದನೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. 8 ತಂಡಗಳಿವೆ. ಅದರಲ್ಲಿ ಒಂದು ತಂಡದಲ್ಲಿ ಅಂತ ಹೇಳಿದ್ರೆ ಮಂಗಳೂರು ಹಾಗೆಯೇ ಉಳ್ಳಾಲ ಭಾಗದಲ್ಲಿ ಈ ಹಿಂದೆ ಸರ್ವಿಸ್ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇದರಲ್ಲಿ ಶಾಮೀಲ್ ಮಾಡಲಾಗಿದೆ. ಸಭಾ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.